ಹೋದ್ರೆ ಕೆಲವೊಮ್ಮೆ ಹಾಗೆ ಬಹಳಷ್ಟು ಜನರು ಬರುವಂತ ಕೆಲವರು ಬರ್ತಿರ್ತಾರೆ. ನಾನು ಹಾಗೆ ನನ್ನಾಟಂತ್ರೆ ಹಾಗಲ್ಲ. ಅರಸನಾದಂತಹ ನಮಗೆ ಎಲ್ಲರನ್ನೂ ನೆನಪಿನಲ್ಲಿ ಇರಿಸಿಕೊಳ್ಳಲಿಕ್ಕಾಗುವುದಿಲ್ಲ. ಹಾಗಂತ ನನ್ನವಳನ್ನೆಲ್ಲ ನೆನಪಿನಲ್ಲಿ ಇರಿಸಿಕೊಳ್ಳಲಾಗದೆ ಇರುವ ಹಾಗಿದ್ದ ಹೇಳಬೇಕು ಅಂತ ನೋಡಿ. ನೀನ ಯಾವಾಗ ಎಲ್ಲಿ ಹೇಗೆ ಒಂದು ಸಂದರ್ಭದಲ್ಲಿ ನನ್ನ ಪತಿ ವಿವರಣೆಗೀಡಾದಾಗ ಗಂಡ ಸತ್ತಂತ ಚಿಂತೆ ಮಾಡಬೇಡ, ನಾನಿದ್ದೇನೆ ಅಂತ ಹೇಳಿದ್ದೆ. ಎಲ್ಲಾ ಸಂದರ್ಭದಲ್ಲಿಯೂ ಮಾತಿಗೆ ವಾಕ್ಯಕ್ಕೆ ಒಂದೇ ಅರ್ಥ ಕಲ್ಪಿಸುವುದಲ್ಲ, ಅಲ್ಲಿ ಭಾವಾರ್ಥ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಗಂಡನನ್ನ ಕಳೆದುಕೊಂಡಿರುವಂತಹ ಅನಾಥ ಪ್ರಜ್ಞೆಯಲ್ಲಿರುವಂತಹ ನಿನಗೆ ಧೈರ್ಯದ ಮಾತನ್ನು ಹೇಳಿದ್ದಿರಬಹುದು, ಇಲ್ಲ ಅಂತ ಅಲ್ಲ. ನಿನಗೆ ಅರಸ ಅಂತ ಹೇಳಿದ್ರೆ ಹಾಗೆ. ಆದ್ರಿಂದ ನಿನ್ನ ಬದುಕಿಗೂ ತೊಂದರೆ ಆಗದೆ ಇದ್ದಾಗ ನಾನಿದ್ದೇನೆ ಎನ್ನುವ ಧೈರ್ಯ ಹೇಳಿರಬಹುದು. ಏನ್ ನೀನು ಅದನ್ನೇ ದುರುಪಯೋಗ ಮಾಡಿಕೊಳ್ಳುವುದ? ಅದೆಲ್ಲ ಹಾಗೆಲ್ಲ ಮಾಡಿ ಸಭೆಯಲ್ಲಿ ಜಾಸ್ತಿ ಮರ್ಯಾದೆಯಿಂದ ಯಾರು ಏನು ಎನ್ನುವ ಸ್ಪಷ್ಟ ವಿಚಾರ ಹೇಳಿದ್ರೆ ಸರಿ. ತುಂಬಿರುವಂತಹ ನಮ್ಮ ಸಭೆಯಲ್ಲಿ ನಮ್ಮ ಶ್ವೇತ ಶುಭ್ರವಾದಂತಹ ವ್ಯಕ್ತಿತ್ವಕ್ಕೆ ಕಳಂಕ ಬರುವ ಮಾತನಾಡಿದರೆ ನಿನ್ನನ್ನು ನೀವೇನು ನಮ್ಮ ಬೇಹಿನ ಆಡು ಅಲ್ಲ ಪುಣ್ಯಾತ್ಮ. ನಿನಗೆ ಅಥವಾ ಹೆಣ್ಣು ವೇಷ ಮಾಡುವ ನನಗೆ ಹೆಣ್ಣು ವೇಷ ಮಾಡುವ ಚಾಪಲ್ಯ ಮಾಡಿಕೊಂಡ್ರೆ ಹೆಣ್ಣು ವೇಷ ಮಾಡಿದ್ದಲ್ಲ ಅಂದ್ರೆ ಅದು ಆದದ್ದು ಹೇಗೆ ಆಗಿ ಹೋದದ್ದು? ಈಗ ನೀವೇ ಹೇಳಿದ ಮಾತಲ್ವ ನಿಮ್ಮ ಬಗ್ಗೆ ಪ್ರಪಂಚದಲ್ಲಿ ಯಾವ ಯಾವ ರೀತಿಯಾದ ಅಭಿಪ್ರಾಯ ಉಂಟು ಎನ್ನುವುದನ್ನು ಸಂಗ್ರಹಿಸುವುದಕ್ಕಾಗಿ ಅಭಿಪ್ರಾಯ ಸಂಗ್ರಹ ಈ ಮನೆಯಿಂದ ಹೊರಟ ಮೇಲೆ ಹಗಲು ರಾತ್ರಿ 2 ಕಡೆಯಿಂದ ಅನಿವಾರ್ಯ ಅಲ್ವಾ? ರಾತ್ರಿ ಎಲ್ಲ ಉಳ್ಕೊಳ್ಳೋದು ಈಗ ಒಬ್ಬರು ಮನೆಗೆ ಹೋದೆ, ಸ್ವಾಮಿ ಇವತ್ತು ನಿಮ್ಮ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ಲಾ ಕೇಳಿದೆ. ಬೇಡ, ನಮ್ಮ ಪ್ರಾಯಕ್ಕೆ ಬಂದು ಹೆಣ್ಣು ಮಕ್ಕಳಿದ್ದಾರೆ. ಸರಿ, ಅವರು ಜಾಗೃತಿ ಮಾಡಿದ್ದು ತಪ್ಪಲ್ಲ. ಎಲ್ಲಿಂದಲೋ ಬಂದಿರುವ ಅಪರಿಚಿತನಾದಂತಹ ನಿಮಗೆ ಮನೆಯಲ್ಲಿ ಉಳಿಯುವುದಕ್ಕೆ ಅವಕಾಶ ಕೊಡುವುದು ಸರಿಯಲ್ಲ ಭಾವಿಸಿ ಹಾಗೆ ಮುಂದೆ ಮನೆ ಹೋದೆ. ಸರಿ, ಇವತ್ತು ನಿಮ್ಮ ಮನೆ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ಲಾ ಕೇಳಿದೆ. ಅವ್ರೇನ್ ಹೇಳಿದ್ರು? ನಾಳೆ ನನ್ನ ಮಗ ಮದುವೆ ಇಟ್ಕೊಂಡಿದ್ದ ಇನ್ನೊಂದು ಕೆಲಸ ಮಾಡೋಣ. ಅಪರಿಚಿತ ಯಾವುದೋ ಪುರುಷ ಬಂದು ಮನೆಯಲ್ಲಿ ಉಳ್ಕೊಂಡ್ರೆ ನಾಳೆಯ ದಿವಸ ಅವಳ ಬಗ್ಗೆ ಕೆಟ್ಟ ಅಪವಾದ ಬರಬಾರದು ಎನ್ನುವ ಉದ್ದೇಶ. ಹಾಗೆ ಮತ್ತೊಂದು ಮನೆ ಹೋದೆ. ಅಲ್ಲಿ ಕೇಳದೆ ಕೇಳುದು ಅಂತ ಬರೋದು ಸ್ವಲ್ಪ ಬದಲಾವಣೆ ನಿಮ್ಮ ಪ್ರಾಯಕ್ಕೆ ಬಂದ ಹೆಣ್ಮಕ್ಳಲ್ಲಿ ನಾಳೆ ಮದುವೆ ಮಕ್ಕಳಿದ್ದಾರೆ ಅವ್ರೇನ್ ಹೇಳಿ? ಯಾಕೆ ಕೇಳುದು? ನಿಮ್ಮಲ್ಲಿ ಮಕ್ಕಳಿಗೆ ಕೇಳಿದೆ ಸುಮ್ಮನೆ ಬಿಟ್ಟಿಲ್ಲ. ಎಂತ ಬರಲಿಲ್ಲ, ಊರ್ನವರೆಲ್ಲ ಬಂದ್ರು. ಇನ್ನು ಜೀವ ತೆಗಿಬೇಕಿತ್ತು. ಅಲ್ಲಿಂದ ನನ್ನನ್ನು ಅಟ್ಟಿಸಿಕೊಂಡು ಬಂದು ಹಿಂದ್ಗಡೆ ಕೇಳ್ತದೆ, ಹಿಡಿರ ಕಡಿರ ಅಂತ ಹೇಳುದು. ಓಡ್ತಾ ಇರುವಾಗ ಯಾರಿಗೋ ಮನೆಯಲ್ಲಿ ಬಡ ಹಾಕಿ ಸೀರೆ ಹಂಗಲ್ಲ ಮತ್ತೆ ಓಡುವಾಗ ಸುತ್ತೋದು ಆಕಸ್ಮಿಕವಾಗಿ ಸುತ್ತಿ ಹೋದದ್ದು. ಆದ್ರೆ ಸೀರೆ ಮಹಾತ್ಮೆ ಏನು ಅಂತ ಆವತ್ತು ಏನು ಗೊತ್ತಾಯ್ತು? ಹಿಡಿರ ಕಡಿರೋ ಅಂತ ಕೂಗ್ತಾ ಇದ್ದವರು ನನ್ನ ಮೈ ಮೇಲೆ ಸೀರೆ ನೋಡಿದವ್ರೆ ಏನ್ ನಿಂತ್ಕೊಳ್ಳೆ ಎಂತ ಸ್ವಲ್ಪ ಸಹಾಯ ಮಾಡುವುದು ನೀನು ಹೆಣ್ಣು ವೇಷದವಂತ ಗೊತ್ತಾಗಿದ್ದಲ್ಲ. ಹಾಗೆ ಅವಾಗ ಆಲೋಚನೆ ಮಾಡಿದ್ವಿ ಸೀರೆ ಮೇಲೆ ತಿರುಗಾಟ ಮುಗಿಸುವ. ಅಂದ್ರೆ ನಿನ್ನ ಪಾಲಿಗೆ ಸಹಾಯ ಆಗೋದ್ರಿಂದ ಅದೇ ಒಳ್ಳೆಯದು. ಹೌದು, ಹಾಗೆ ತಿರುಗಾಟ ಮಾಡ್ತಾ ಅಂತ ಒಂದ ಕಡೆಯಿಂದ ಕಾಂಬೋಜ ಕೇರಳ ಬೆಂಕರ ಮಂಕರ ಮಗದ ಮಗದ ಸೇರ ಪಾಂಡೆ ಎಲ್ಲಾಪುರ ಸುತ್ತಿ ಎಲ್ಲಾಪುರವನ್ನು ಸುತ್ತಿ ಮಣಿಪುರವನ್ನು ಸೇರಿ ಪ್ರತಿ ಒಂದು ಏನ್ ಹೇಳ್ತಾರೆ ನಮ್ಮ ಬಗ್ಗೆ? ಹೋದೆ ಅಲ್ಲಿ ಹೇಗೆ ಚಿಕ್ಕಪ್ರೇಮ ಬಂದೆ ಹುಡಿಯ ನೀನೇ ಚಿತ್ರಮೇ ಬಂದಿ. ಹೌದು, ಏನಂತದ್ದಲ್ಲಿ ಭಾಗದಲ್ಲಿ ಏನು ಯಥ ತಥ ನಿಮಗೊಂದು ದೊಡ್ಡ ಶಿಲಾ ಪ್ರತಿಮೆ. ನನ್ನ ಶಿಲಾ ಪ್ರತಿಮೆ? ಹೌದು, ಅಲ್ಲಿ ಒಂದು ದೊಡ್ಡ ಗಂಧದ ಹಾರ. ಈ ಕಡೆಗೆ ಗಂಡಸರು ಹೇಳ್ತಾರೆ, ಈ ಕಡೆಗೆ ಹೆಂಗಸರು ಹೇಳ್ತಾರೆ, ಈ ಕಡೆಗೆ ಮಕ್ಕಳು ಹೇಳ್ತಾರೆ. ಚಿಕ್ಕ ಪ್ರಶ್ನೆಗೆ ನಿನಗೆ ತಲೆ ಹಾಳಾಗಿದೆಯಾ? ಅವರು ಆ ರೀತಿ ಗಂಧದ ಹಾರ ಹಾಕಿದ್ದನ್ನು ನೋಡ್ಕೊಂಡು ಸುಮ್ಮನೆ ಬಂದೀಯ ನೀನು? ನನಗೆ ಹೆದರಿಕೆ ಶುರುವಾಯಿತು. ಯಾಕೆ? ನಾನು ಮನೆ ಬಿಟ್ಟು ಬಹಳ ಸಮಯ ಆಗಿತ್ತಲ್ಲ. ನೀ ಇಲ್ಲಿ ಹೋದ್ಮೇಲೆ ಆಗೋದೇನೋ ಗೌರವ ಅಂದ್ರೆ ಹೃದಯ ಗೌರವ
ಯಾವ ಸಾಹಿತ್ಯ ಬೇಕಾದ್ರೂ ಕರೆಕ್ಟಲ್ಲ? ಇದು ಯಾವಾಗ ಆಯ್ತು ಕೇಳಿದ್ರೆ ಒಂದು ನೇರ ಇವರು ಯಾವಾಗ ಹೋದ್ರು ಅಂತ ಕೇಳುವುದಕ್ಕಿಂತ ಇದು ಯಾವಾಗ ಆಯ್ತು ಅಂದ್ರೆ ಹೋದಂತೆ ಯಾವಾಗ ಅಂತ ಅರ್ಥ ಅಲ್ವಾ? ಪ್ರತಿಮೆ ಅದು ಆಗ್ತದೆ ಇದು ಆಗ್ತದೆ. ಯಾವ ಕಾಲ ಉತ್ತರ ನಿಲ್ಲಿಸಿ ಇದನ್ನು ಪರಾಮರ್ಶ ಇಟ್ಕೊಂಡು ಯಾಕಂದ್ರೆ ನಾನು ಸ್ವಲ್ಪ ಹೋಗಿತ್ತು ಅದನ್ನು ಕೇಳ್ಬೇಕು. ಅವಾಗ ಏನು ಕಣ್ಣೀರು ಹಾಕುವುದು ಸ್ವಲ್ಪ ನಾಡಿನ ದೊರೆಯ ನಮ್ಮ ದೊರೆಯಾಗಬೇಕಿತ್ತು. ಆ ಭಾಗ್ಯ ಅಂದ್ರೆ ಆ ಸೌಭ ದೇಶದ ಈ ದೊರೆ ಅಲ್ಲಿಯ ದೊರೆ ಆಗಬೇಕು ಅವರ ಆಸೆ. ಈ ಮಕ್ಕಳು ಯಾಕೆ ನಮ್ಮ ಮಕ್ಕಳಿಗೆ ಒಬ್ಬರು ನೀವೇ ಅವ್ರಿಗೆ ಅಪ್ಪಾಗಬೇಕಾಗಿತ್ತು. ಅಂದರೆ ತನ್ನ ತಂದೆಗಳು ಸಾಗುವಂತ ಆಗಿರಬೇಕಿತ್ತು. ಸ್ವರೂಪನೇ ನನ್ನ ಪತಿಯಾಗಬೇಕಿತ್ತು. ಸಾರ್ವಭೌಮತೆಯಂತಹ ವರ ನಮಗೆ ಸಿಗಬೇಕಿತ್ತು. ಆಮೇಲೆ ಹೇಳ್ದೆ ಅವರಿಗೆ ವಿಷಯ ಕೊಡ್ತಾರೆ ನಿಮ್ಮ ಆಸೆಯನ್ನ ಬಂಚೆ ಮಾಡುತ್ತಿಲ್ಲ. ಎಂತ ದೊಡ್ಡಲ್ಲ ಜನರನ್ನು ಪ್ರಪೋಜಿದ್ದಾರೆ. ರಕ್ಷಣೆ ಹೌದು ಅಂತಹ ಸಾಮರ್ಥ್ಯ ಉಂಟು ಅಂತ ಹೇಳಿದೆ. ಹಾಗೆ ಪ್ರತಿಯೊಂದೆಡೆಯಲ್ಲೂ ನಿಮ್ಮ ಬಗ್ಗೆ ಸದಾಭಿಪ್ರಾಯವನ್ನು ಸಿಗದ ಸಂತೋಷ ಸರಿ. ಕಾಶಿಗೆ ಸಂತೋಷ ಅಂದ್ರೆ ಕಾಶಿಗೆ ಹೋಗ್ಬೇಕಾ? ನೀವು ಎಷ್ಟೊಂದು ನಮಗೆ ತಂದೆಗೆ ಸಮಾನ. ಹೌದು. ಆಗ ಕಾಶಿಗೆ ಬಿಡ ಬಿಡ್ಲಿಕ್ಕ ತಂದೆಗೆ ಸಮಾನ ಅಂತ ಕಾಶಿಗೆ ಹೋಗಿ ಅಂದ್ರೆ ಅಲ್ಲಿ ಹೋಗಿ ಆ ಕಾಶಿನಾಥನಲ್ಲಿ ವಿಶ್ವನಾಥನಲ್ಲಿ ಅವನ ಹತ್ರ ಹೋಗಿ ನಮ್ಮ ಪ್ರಭುಗಳು ಚಿರಾಯುವಾಗಲಿ ಚಿರಾಯುತ್ತೆ ಅಂತ ತಗೋಬೇಕು ಅಂತ ಆ ಕೀರ್ತಿಯನ್ನು ಚಿರಸ್ಥಾಯಿ ಆಗಲಿ ಅಂತ ಕೇಳ್ಕೊಂಡು ಬರಬೇಕು ಅಂತ ಕಾಶಿ ವಿಶ್ವನಾಥನ ದರ್ಶನ. ಕಾಶಿಗೆ ಹೋದಾಗ ತಿರುಗಾಟದಲ್ಲಿ ವಿಶೇಷ ಸಿಕ್ಕಿದ್ದು ಕಾಶಿ. ಕಾಶಿಯಲ್ಲಿ ಹೌದು ಏನು ವಿಶೇಷ ಕಂಡು ಒಂದೇ ಸಲ ನಿಂತು ಇದು ಹೆಚ್ಚು ಕಡಿಮೆ ಆಗಬಹುದು ಅಂತ ನಿಧಾನವಾಗಿ ಒತ್ತಿ ಆವರಿಸಿಕೊಂಡು ನಿಂತ ಮೇಲೆ ಸಾವರಿಸುವುದು ಬೇಡ. ಮೊದಲೇ ಸಾವರಿಸಿ. ಹಾಗೆ ಕಾಶಿಯಲ್ಲಿ ವಿಶೇಷ ಏನು ವಿಶೇಷ? ವರ್ತಮಾನ ಕಾಲದ ಕಾಶಿ ಅಧಿಕಾರಿ ಪ್ರಪಾತ ಸೇನ. ಯಾವ ಪ್ರಪಾತ ಸೇನ? ಪ್ರತಾಪ ಸೇನ. ಪ್ರತಾಪ ಸೇನ ಅಂತ ಹಾಕಿ ಹೇಳಿರ್ಬೋದು. ಅವನಿಗೆ ಪ್ರಾಯದಲ್ಲಿ ಮದುವೆ ಆಗಿತ್ತು. ಹೌದು, ಬೇರೆಯವರಿಗೆಲ್ಲ ಪ್ರಾಯ ಹೋದ್ಮೇಲೆ ಮದುವೆ. ಪ್ರಾಯದಲ್ಲಿ ಮದುವೆ ಆಗುವುದು ಮದುವೆ ಪ್ರಾಯ ಅಂತ ಹೇಳಿದ್ರು. ಈ ಪ್ರಾಯದಲ್ಲಿ ಮದುವೆ ಆಗುವುದು ಸಾವಿರದ 50 ಆವಾಗ ಈ ಮದುವೆ ಪ್ರಾಯ ಅಂದ್ರೆ 20-25 ಅವನಿಗೆ ಮದುವೆ ಆಗಿತ್ತು. ಮದುವೆ ಆದವನಿಗೆ ಆಕಸ್ಮಿಕವಾಗಿ 3 ಜನ ಹೆಣ್ಣು ಮಕ್ಕಳು ಇಟ್ಕೊಂಡು ಏನು ಚಪಲ ನಿನಗೆ ಮಾತಾಡುವುದು? ಆಕಸ್ಮಿಕವಾಗಿ ಹುಟ್ಟುವುದಲ್ಲ, ಮದುವೆಯಾಗುವುದೇ ಸಂತಾನದ ಇಚ್ಛೆಯಿಂದ. ಹೆಣ್ಣು ಮಕ್ಕಳು ಆಕಸ್ಮಿಕವಾಗಿ ನಿಮ್ಮ ಗಂಡಾಗಲಿ ಅಂತಿದ್ದಾರೆ. ಮಕ್ಕಳಿಗೆ ಯಾರು ನಿರೀಕ್ಷೆ ಮಾಡುವುದಿಲ್ಲ. ಗಂಡಾದಾಗ ಹೆಣ್ಣಾದಾಗ ಒಟ್ಟಾರೆ ಸಂತಾನ ಸಿಕ್ಕಲಿ. ಮತ್ತೆ ಹೆಣ್ಣು ಎರಡನೇ ತಾಕು ಗಂಡ
ಮಾಡ್ತಾ ಇರ್ತದೆ ನೋಡಿ, ಆಗ ಅದು ಆಕಸ್ಮಿಕವಾಗಿ ಹೆಣ್ಣೆ. ಹಾ, ಮೂರನೇದು ಅದು ಕಂಡಾಗ್ತದೆ ನೋಡು, ಆಗ ಅದು ಆಕಸ್ಮಿಕವಾಗಿ ಹೆಣ್ಣೆ. ಅಂದ್ರೆ ಮೂವರು ಹೆಣ್ಮಕ್ಕಳೇ ಆಯ್ತು, ಹೌದು. ಹಾಗಾಗಿ ಎಲ್ಲವೂ ಆಕಸ್ಮಿಕ. ಆಗ ಸರಿ ಆ ಹೆಣ್ಣು ಮಕ್ಕಳು ಹುಟ್ಟುವಾಗ ಸಣ್ಣ ಇರ್ತದೆ. ಹುಟ್ಟುವಾಗ ಎಲ್ಲರೂ ಸಣ್ಣದಾಗಿಯೇ ಇರುವುದು ಶಿಶುಗಳು. ಆ ಸಣ್ಣ ಇರುವಾಗ ಅದವರು ಅದೇನು ವ್ಯತ್ಯಾಸ? ಸಣ್ಣ ಇದ್ರೆ ಹಾ, ಬೆಳೆದು ದೊಡ್ಡವರಾಗ್ತಾರೆ, ಹಾ, ಎತ್ತರ ಆಗ್ತದೆ. ಆಗ್ತಾರೆ. ಹಾ, ಸಣ್ಣ ಇರುವಾಗ ಹುಟ್ಟಿದ್ರೆ ಹುಟ್ಟಿದ್ರೆ ನನ್ನಂತೆ ಮತ್ತು ದೊಡ್ಡ ಈ ವ್ಯತ್ಯಾಸದಲ್ಲ ಅದು. ಹಾಗೆ ಈಗ ಬೆಳೆದು ಪ್ರಾಯಕ್ಕೆ ಪುತ್ರರಾದ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕಾದದ್ದು ತಂದೆ ಹೊಣೆಗಾರ. ಅದು ಅವನ ಕರ್ತವ್ಯ. ಹಾಗಂತ ಹಾ, 3 ಜನ ಹೆಣ್ಣು ಮಕ್ಕಳಿಗೆ ಹಾ, ಒಂದೇ ರೀತಿ ಯೋಗ್ಯತೆ ಅಂತ ಸಿಗುತ್ತದ? ಆಗುವುದಿಲ್ಲ, ಕಷ್ಟ. ಹಾ, ಆಮೇಲೆ ಅಕ್ಕ ತಂಗಿ ಮಾತಾಡ್ಕೊಳ್ಳುತ್ತಾರ. ಅಕ್ಕನ ಚಕ್ರವರ್ತಿ ಕೊಟ್ಟ, ನನ್ನ ಚಕ್ರವರ್ತಿ ಕೊಟ್ಟ, ಅಕ್ಕ ತಂಗಿ ಹಾ, ತಾರತಮ್ಯ ಆಯ್ತು ಅಂತ ಹೇಳ. ಮಾಡ್ಕೊಂಡು ಹಾ, ಆ ಹೆಣ್ಣು ಮಕ್ಕಳ ಮದುವೆಗೆ ಹಾ, ಒಂದು ವಿಶೇಷ ಕಾರ್ಯಕ್ರಮ ಇಲ್ಲ. ಹೆಣ್ಣು ಮಕ್ಕಳ ಮದುವೆಗೆ ಕಾರ್ಯಕ್ರಮ ಏನದು? ಧುರದುಳು ಸಕಲ ರಾಜರ ಗೆದ್ದನ ಪಾಲಿಗೆ. ಧುರದುಳು ಸಕಲ ರಾಜರ ಗೆದ್ದನ ಪಾಲಿಗೆ ಪರಿಣಯ ಗೈದಿವೆ ಎನ್ನುತ್ತಾ. ಮೃಗನಿಗೆ ಪರಿಣಯ ಗೈದಿವೆ ಎನ್ನುತ್ತಾ. ಕರೆದೀಪ ಚಪ್ಪನ್ನ ದೇಶದ ಭೂಪರ. ಕರೆದೀಪ ಚಪ್ಪನ್ನ ದೇಶದ ಭೂಪರ. ಬರೆದಿ ಪತ್ರವ ದೋಷದಿಂದ. ಬರೆದಿ ಪತ್ರವ ದೋಷದಿಂದ. ಧುರಧೋಳು ಸಕಲ ರಾಜರ ಗೆದ್ದನ ಪಾಲಿಗೆ ಪರಿಣಯ ಗೈದಿವೆ ಎನ್ನುತ್ತಾ. ಹಾಗೆ ಆಲೋಚನೆ ಮಾಡಿದ್ರು. ಅದಕ್ಕೊಂದು ವಿಶೇಷ ಕಾರ್ಯಕ್ರಮ ಏರ್ಪಡಿಸಿದ್ರು. ಏನು ಕಾರ್ಯಕ್ರಮ? ಪಚ್ಚನ್ನ ದೇಶದ ಹಸು ಮಕ್ಕಳನ್ನು ಅತ್ಯಂತ ಪ್ರಶ್ನೆ. ಚಪ್ಪನ್ನ ದೇಶದ ಅರಸು ಮಕ್ಕಳ ಹಸು ಮಕ್ಕಳನ್ನ ಹಾ, ಪತ್ರಾಸ್ ಮುಖೇನವಾಗಿ ಎಂತದ್ದು? ಪತ್ರಾಸ್ ಪತ್ರ, ಪತ್ರಗಳನ್ನು ಬಂದಾಗ ಪತ್ರ ಹಾ. ಮಾಡಬಾರ್ದ ಪತ್ರಾಸ್. ಶಬ್ದ ತಜ್ಞಾನಿ. ಹಾ, ಮಾಡಿದ್ರು. ಹಾ, ಎಲ್ಲವರನ್ನು ಆಮಂತ್ರಣ ಮಾಡಿಕೊಳ್ಳು. ಹಾ. ಬಂದ ಅರಸು ಮಕ್ಕಳಿಗೆ ಅರಸು ಮಕ್ಕಳಿಗೆ ಒಬ್ರಿಗೊಬ್ರಿಗೆ ತಾಕ್ಸು. ಒಬ್ಬರಲ್ಲೊಬ್ಬರಿಗೆ ಸ್ಪರ್ಧಾತ್ಮಕವಾಗಿ ಹೋರಾಟಕ್ಕೆ ಅವನಿ ಮಾಡುವುದು. ಹೌದು. ಹಾ, ಆ ಹೋರಾಟದಲ್ಲಿ ಹಾ, ಎಲ್ಲವರನ್ನು ಹಾ, ಯಾವತ್ತ ಒಬ್ಬ ಗೆಲ್ತ ಹ್ಮ್, ಒಬ್ಬನಿಗೆ ಹಾ. ವಿಜಯಿಯಾದಂತ ಒಬ್ಬ ಅರಸು ಕುಮಾರನಿಗೆ 3 ಹೆಣ್ಮಕ್ಕಳನ್ನು ಮದುವೆ ಮಾಡಿಸಿಕೊಂಡು ವಿಕ್ರಮ್ ಪಂಡ್ ವಿಕ್ರಮ ನಿರ್ಮಾಣ. ಹಾ, ಅದನ್ನ ಏರ್ಪಾಡು ಮಾಡಿದ. ಸರಿ ಮಾಡ್ಲಿ. ಹಾಗೆ ಏರ್ಪಾಡು ಮಾಡುವಾಗ ಹಾ. ಎಲ್ಲ ಅರಸು ಮಕ್ಕಳಿಗೂ ಲೇಖನವನ್ನು ಕಳಿಸಿದ. ಇರ್ಬೋದು. ನಾನು ಆಲೋಚನೆ ಮಾಡಿ ಈ ಈ ಚಪ್ಪಂದ ದೇಶದಲ್ಲಿ ಹಾ. ನಮ್ದು ಒಂದು ಬಂತಲ್ಲ, ಪ್ರದೇಶ. ಖಂಡಿತವಾಗಿ ಹಾ, ಎಲ್ಲರಿಗೂ ಲೇಖನ ಕಳಿಸಿದ ಪ್ರಕಾರ ಹಾ, ಒಬ್ಬನಿಗೂ ಲೇಖನವನ್ನು ಕಳಿಸ್ತಾನೆ. ಹಾ. ಯಾವುದಕ್ಕೂ ಆಲಸ್ಯ ಮಾಡಬಹುದು, ನೀವು ಇದಕ್ಕೆ ಮಾಡುವುದಿಲ್ಲ. ಈ ವಿಷಯ ಯಾವುದಕ್ಕೂ ಮಾಡುವನಲ್ಲ, ಇದಕ್ಕಂತೂ ಖಂಡಿತ ಮಾಡಿ. ಯಾವುದಕ್ಕೂ ಮಾಡುವುದಿಲ್ಲ, ಅಷ್ಟೇ ನೀವು ಸಹಾಯ. ಮತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಸಿಕ್ಕುವುದೇ ಕಷ್ಟ. ಒಂದಕ್ಕೆ 3 ಯಾರಿಗೆ ಉಂಟು ಯಾರಿಗಿಲ್ಲ. ಒಂದು ಬಯಸಿದವರಿಗೆ 3 ಹೆಣ್ಣು. ಹಾ. ಯಾರಿಗೆ ಉಂಟು ಯಾರಿಗಿಲ್ಲ. ಸರಿ ಸರಿ. ಖಂಡಿತ ನೀವು ಬರ್ತೀರಿ. ನೀವು ಬಂದ ಮೇಲೆ ಬಂದ್ರೆ ಹುಲಿ ಬಂದು ನಿಂತಲ್ಲಿ ಹುಲಿ ಉಗುಳುವುದು ಎಷ್ಟು ಸುದ್ದಿ ಹೇಳ್ತಾರೆ. ಹೇಳಿದ್ರು ಮಾತ್ರ ಅದ್ರ ಮೇಲೆ ಏನಾದ್ರು ಮಾಡಿದ್ರು ಮಾಡಿ. ನಿಮ್ಮೂರು ತೆಗೆಯೋದು ಹಾ. ಅಂತ ನಿಮ್ಮ ಮುಂದೆ ಕೆಲವು ಪ್ರತಿಭಟನೆ ಬಂದಿಲ್ಲ.
ಬರ್ತೀವಿ, ಎಲ್ಲವನ್ನೂ ಸೋಲಿಸ್ತೀವಿ, ನೀವು ವಿಜಯಶಾಲಿಗಳಾಗ್ತೀವಿ, ಮೂವರು ಹೆಣ್ಣು ಮಕ್ಕಳು ನಿಮ್ಮವರಾಗ್ತಾರೆ, ನನ್ನ ಬಂದಡ್ಡಿಲ್ಲ ಅಂತ ಮೂವರು ನನ್ನವರಾದ್ರೂ ನಿನಗೊಂದು ಯಾರು ಕೊಡ್ತಾರ? ಹೆಣ್ಮಕ್ಳ ಅಂದ್ರೆ ಇಷ್ಟು ಈ ವಿಷಯ ಸಂಗ್ರಹ ಮಾಡಿ ಹೇಳಿದ್ರಿಂದ ನಿನಗೊಂದು ಸಮಾಧಾನ. ಕಾಯಿ ಕಾಯಿದೆ ಕಾಶಿಗೆ ಸೌಭನಗರದ ಅಂತರವನ್ನು ಲೆಕ್ಕಿಸಿದೆ. ಅಲ್ಲ, ಸೌಭನಗರಕ್ಕಿಂತ ದೂರ ಅಷ್ಟು ಮಕ್ಕಳೆಲ್ಲ ಬಂದಿದ್ದಾರೆ, ನೀವು ಬರಲಿಲ್ಲ. ಈಗ ಬರ್ತೀವಿ, ಇನ್ನೊಂದು ಕ್ಷಣಕ್ಕೆ ಬರ್ತೀವಿ ಅಂತ ಸಮಯ ಇಲ್ಲ. ನಾಳೆಗೆ ಸಂಯಮನ ಅಂದು ನಾನು ಆಲೋಚನೆ ಮಾಡಿದ್ದೆ. ಆ ಪ್ರತಾಪ ಸೇನನ ಪಾಲಿಗೆ ನೀವು ಸೌಭದೇಶದ ದೊರೆಯೋ ಯಾವುದಕ್ಕೂ ಸಾಲದೆ ಹೋದ ದೊರೆಯೋ Oh
ಮಾಡ್ತಾನೆ ಅಂತ ಹೇಳಿದ್ರು. ಹಾ. ಅದಕ್ಕೆ ಕಾರಣ ಏನು? ಏನು? ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹ, ಆ ಪ್ರತಾಪ ಸೇನ ಹ, ಯಾವ ಅಜಾಗರೂಕತೆಯಿಂದ ಹ, ಅಥವಾ ಪ್ರಮಾದದಿಂದ ಆಗಿ ಹೋಗಿರುವ ಕಾರ್ಯ ಇದಲ್ಲ. ಅಲ್ಲ, ಅಲ್ಲ. ಉದ್ದೇಶ ಪೂರ್ವಕವಾಗಿ ನನ್ನನ್ನು ಅಪಮಾನಿಸಬೇಕು ಎನ್ನುವುದಾಗಿ ಬಯಸಿ ಭಾವಿಸಿ ಹ, ಈ ಕಾರ್ಯವನ್ನು ಎಸಗಿದ್ದಾನೆ ಎನ್ನುವುದು ಅರ್ಥ ಆಗಿದೆ. ಹೌದು. ಎಲ್ಲ ಭೂಪರ ತೆರದಿ ಹ, ನಾನೊಬ್ಬ ಶೌರ್ಯಾಳು, ಹೌದು. ಸಾಲುವನೊಬ್ಬ ಬಲಾಢ್ಯ ಹ, ಎನ್ನುವುದನ್ನು ನಾವು ಒಪ್ಪಿಕೊಳ್ಳಲಿಲ್ಲ. ಹ, ಹ. ಹಾಗಾಗಿ ಉಳಿದ ಚಪ್ಪಲ ದೇಶದ ಅರಸು ಮಕ್ಕಳಿಗೆ ಲೇಖನವನ್ನು ಬರೆಸಿದ, ಹೌದು. ನಮ್ಮನ್ನ ಮಾತ್ರ ಕಡೆಗಣಿಸಿದ. ಹೌದು. ನಾವು ಅದನ್ನು ಲೆಕ್ಕಕ್ಕೆ ಏ, ಅವನಿಗೆ ಕೊಟ್ಟರು ಆಗ್ತದೆ, ಕೊಡದೇ ಇದ್ರು ಆಗ್ತದೆ. ಹಾಗಾಗಿ ಹ, ಉಳಿದ ಅರಸು ಮಕ್ಕಳೆಲ್ಲ ಹ, ನಮ್ಮನ್ನ ಕಡೆಗಣಿಸಿದ ಹಾಗೆ ಹ, ಆ ಪ್ರತಾಪ ಸೇನನು ಹ, ನನ್ನನ್ನು ತಿರಸ್ಕಾರ ಮಾಡಿದ್ದಾನೆ ಹೌದು. ಎನ್ನುವುದು ಈಗ ಅರ್ಥ ಆಯಿತು. ಹ, ಅವನ ತಿರಸ್ಕಾರವನ್ನು ನಾನು ಪುರಸ್ಕರಿಸ್ತೇನೆ ಅಂತ ಭಾವಿಸಿದ್ಯಾ? ನಾನು ಇಷ್ಟಕ್ಕೆ ಬಿಟ್ಟು ಮತ್ತೆ ಹಾಳಾಗ್ತಾವ. ಅವ ಹಾಳಾಗುವುದಲ್ಲ, ನಮ್ಮನ್ನು ಹಾಳು ಮಾಡುತ್ತಾನೆ. ಹಾಗಾಗಿ ಅವನಿಗೊಂದು ಪಾಠ್ಯ ಕಲಿಸಲೇಬೇಕು. ಹೌದು. ಯಾವಾಗಲೂ ಹ, ನಮ್ಮ ವಿಷಯದಲ್ಲಿ ಹ, ಹಿಂದಿನಿಂದ ಯಾರು ಏನು ಹೇಳ್ತಾರೆ ಅಂತಾದ್ರೆ ಹ. ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬಾರದು. ಯಾಕೆಂದ್ರೆ ನಾವು ಅವರಿಗಿಂತ ಮುಂದಿದ್ದೇವೆ ಅಂತ ಸಂತೋಷ ಮಾಡಬೇಕು. ಯಾಕಂದ್ರೆ ಅವ್ರದಕ್ಕೆ ನಾವು ಪ್ರತಿಕ್ರಿಯೆ ಕೊಟ್ರೆ ಅವರಿಗೆ ನಾವು ಮಹತ್ವ ಕೊಟ್ಟ ಹಾಗೆ. ಹೌದು. 4 ದಿವಸ 8 ದಿವಸ ಹೇಳ್ತಾರೆ, ಆಮೇಲೆ ಅವರಷ್ಟಕ್ಕೆ ಅವರು ಸುಮ್ಮನಾಗ್ತಾರೆ. ಹೌದು. ಆದ್ರೆ ಮತ್ತೊಬ್ಬ ನಮ್ಮ ಸ್ವಾಭಿಮಾನವನ್ನು ಕೆಡಕುವುದಕ್ಕೆ ಪ್ರಯತ್ನಿಸಿದಂತಾದ್ರೆ ಹೌದು. ಪ್ರಾಣ ಒತ್ತ ಇಟ್ಟಾದ್ರೂ ಪ್ರತಿಕ್ರಿಯೆ ಕೊಡದೇ ಇರಬೇಕು. ಈಗ ಆದದ್ದು ಅದು. ಆ ಪ್ರತಾಪ ಸೇನ ಹ, ನನ್ನ ಪ್ರತಿಷ್ಠೆಯನ್ನು ಕೆಳಕಿದ್ದಾನೆ, ಹೌದು. ನನ್ನ ಸ್ವಾಭಿಮಾನವನ್ನು ಕೆಳಕಿದ್ದಾನೆ. ಹ, ಉಳಿದ ಅರಸು ಮಕ್ಕಳ ಎದುರುಗಡೆಯಲ್ಲಿ ಹ, ನನ್ನನ್ನು ನಗಣ್ಯನಂತೆ ಕಂಡಿದ್ದಾನೆ. ಹೌದು. ಆ ಸುಳ್ಳನು ಆ ಕಾರಣಕ್ಕಾಗಿ ನನಗೆ ಪತ್ರವನ್ನು ಬರೆಯಲಿಲ್ಲ. ಬಿಡ್ತೇನೆ, ಇಪ್ಪ, ಬಿಡ್ತೇನೆ, ಇಪ್ಪತ್ತು. ಈಗಲೇ ಹೋಗ್ತೇನೆ. ಹೋಗ್ಬೇಕು. ಹೋಗಿ ಪ್ರತಾಪ ಸೇನನ ಸಭೆಯನ್ನು ಸೇರ್ತೇನೆ. ಸೇರ್ಬೇಕು. ಅವನ ರಕ್ತದ ಕೈ ಹಾಕಿ ತೊರ್ರ 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 ಎಳ್ಕೊಂಡು ಬಂದು ನನ್ನ ಎದುರುಗಡೆಯಲ್ಲಿ ನಿಲ್ಲಿಸಿಕೊಳ್ತೇನೆ. ಸೇರಿದ ಅವನ ಊರಿನ ಸಭಾಸದರ ಎದುರುಗಡೆಯಲ್ಲಿ ಹ, ಅವನನ್ನು ಕೇಳ್ತೇನೆ, ಹ, ಏ ಪ್ರತಾಪ ಸೇನ, ಓ, ಅಧಿಕ ಪ್ರಸಂಗಿ, ಹ, ಹೆಮ್ಮೇಡಿ, ಹ, ಮಾನ ಬಿಟ್ಟವನಿ, ಹ, ಮರ್ಯಾದೆ ಸತ್ತವನಿ. ಹ. ಇದು ಮಾನ ಮರ್ಯಾದೆ ಉಂಟೇನ? ಯಾಕೆ? ಮೂವರು ಹೆಣ್ಮಕ್ಕಳನ್ನು ಹ, ಕಣಕ್ಕಾಗಿ ಇರಿಸಿ ಹ. ಅರಸು ಮಕ್ಕಳಿಗೆಲ್ಲ ಲೇಖನ ಬರಲಿ, ನನ್ನನ್ನು ಮಾತ್ರ ಮರ್ತ್ಯ? ನನ್ಗೆ ಯಾಕೆ ಎಲ್ಲ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಲ್ಲ? ನೀನು ಹೆಣ್ಣು ಮಕ್ಕಳಿಲ್ಲ ಅಂತ ನನಗೆ ಗೊತ್ತಿಲ್ವ? ಹ. ಇರುವ 2 ಗಂಡು ಮಕ್ಕಳೇ ಸಾಕು, ದೇವರು ಕೊಟ್ಟ ಸಂಪತ್ತು. ಈ ಕಡೆ ಬಂದವರು ಬಂದೆ, ಈ ಕಡೆ ಬೇರೆ ಕಡೆ ಒಳ್ಳೆ ರೀತಿ ಬೆಳೆಸು. ಆ ಪ್ರತಾಪ ಸೇನನ್ನ ಕಂಬಕ್ಕೆ ಕಟ್ಟಿ ಕಟ್ಟಿ ಆ 3 ಹೆಣ್ಮಕ್ಕಳನ್ನು ನಾನೇ ಮದುವೆಯಾಗಿ ಬರ್ತೇನೆ, ಅವನ ಹಲ್ಲು ಕರಗಿಸ್ತೇನೆ. ನೀವು ಅವರ ಕಲ್ಲು ಮುಡಿದ್ರೆ ಮಾತ್ರ ಪೌರಾಣಿಕ ಪ್ರಸಂಗ ಮಾಡಿದಾಗ ಇದೊಂದು ಸರಿಯಾಗುತ್ತೆ. ನಾನು ಕೇಳಿದ್ದೇನೆ, ಸೀತೆಯ ಸ್ವಯಂವರಕ್ಕೆ ಆಮಂತ್ರಣ ಇಲ್ಲದೆ ಬಂದ ರಾವಣ ತನಸ್ಸಿಕ್ಕಾಗದೆ ತಂತ ಭಗ್ನನಾಗಿ ಹೋಗಿದ್ದಾನೆ. ಇವತ್ತು ಹಾಗೆ ಈ ಕಾಶಿ ಆಮಂತ್ರಣ ಇಲ್ಲದೆ ಹೋದ ನೀವು ಪ್ರತಾಪ ಸೇನನ ಹಲ್ಕೇಳಬೇಕು, ಕಿತ್ರೆ ಇದು ಸರಿಯಾಗುತ್ತದೆ. ಪಾಪಿ ಮಗ ವರ್ಷಕ್ಕೊಂದ್ಸಲ ಕಪ್ಪು ತಿನ್ನುವಾಗ ನಿಮ್ಗೆ ಮಾಡ್ತಾರೆ. ಅದಕ್ಕೆ ಒಂದು ಪತ್ರ ಬರೆದ ಇನ್ನೊಂದು 4 ವರ್ಷ ಕಪ್ಪು ತಿಂತಿದ್ದೆ. ಅಧಿಕ ಪ್ರಸಂಗ ಮಾಡ್ಕೊಂಡು ಕಪ್ಪನ ಹಾಲು ಮಾತ್ರ ಕುಡಿಯುವ ಹಾಗಾಯಿತು. ಆಗ್ಬೇಕು ಅಷ್ಟನ್ನು ನಾನು ಮಾಡಿಸ್ತೇನೆ. ಆ ಪ್ರತಾಪ ಸೇನನ ಅಹಂಕಾರಕ್ಕೆ ಮಗ್ಗರೆದು 3 ಹೆಣ್ಮಕ್ಕಳನ್ನು ನಾನೇ ಮದುವೆ ಆಗಿ ಬರ್ತೇನೆ. ಖಂಡಿತ ಈ ಒಂದು ಹೌದಲ್ಲ? ಹೌದು.